Good morning, my dear students. Yes, the electrostatics analog of magnetism ಅಂದರೆ ಏನು, ಸಿಮಿಲ್ಯಾರಿಟೀಸ್ ಅಂತ ನಾ ಡಿಫ್ರೆನ್ಸ್ ಹೇಳಿದೆ ಇದಕ್ಕಿಂತ ಪ್ರಿವಿಯಸ್ ಮೊದಲಿನ ವಿಡಿಯೋ ಕ್ಲಿಪ್ನೊಳಗೆ. ಮ್ಯಾಗ್ನೆಟಿಸಮ್ಗೂ ಮತ್ತು ಎಲೆಕ್ಟ್ರೋಸ್ಟಾಟಿಕ್ಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಒಂದು 3 ಡಿಫ್ರೆನ್ಸ್ ಬರ್ತಾವೆ ಅಂತ ಹೇಳಿದೆ ನಾನು ನಿಮಗೆ. ಇಲ್ಲಿ ಎನಲಾಗ್ ಮೀನ್ಸ್ ವಾಟ್, ಸಿಮಿಲರ್ ಅಂತ, ಸಿಮಿಲ್ಯಾರಿಟಿ ಎಲೆಕ್ಟ್ರೋಸ್ಟಾಟಿಕ್ಸು ಮ್ಯಾಗ್ನೆಟಿಸಮ್ಗೂ. ಎಸ್, ಎಲೆಕ್ಟ್ರೋಸ್ಟಾಟಿಕ್ಸ್ನೊಳಗೆ ಎಲೆಕ್ಟ್ರಿಕ್ ಚಾರ್ಜಸ್ ತಗೋತೀವಿ, ಮ್ಯಾಗ್ನೆಟಿಸಮ್ನೊಳಗೆ ಮ್ಯಾಗ್ನೆಟಿಕ್ ಚಾರ್ಜಸ್ ತಗೋತೀವಿ. ಎಲೆಕ್ಟ್ರೋಸ್ಟಾಟಿಕ್ಸ್ನೊಳಗೆ ಚಾರ್ಜನ್ನು ಕ್ಯೂ ಅಂತ ರೆಪ್ರೆಸೆಂಟೇಷನ್ ಮಾಡಿದ್ರೆ, ಮ್ಯಾಗ್ನೆಟಿಸಮ್ನೊಳಗೆ ಚಾರ್ಜನ್ನು QM ಅಂತ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಅದು ಮ್ಯಾಗ್ನೆಟಿಕ್ ಚಾರ್ಜ್, ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜ್. ಇಲ್ಲಿ ಕುಲಾಂಬ್ಸ್ನ ಮ್ಯಾಗ್ನೆಟಿಕ್ ಫೋರ್ಸ್ ವಿದಿನ್ ದ ಟೂ ಚಾರ್ಜಸ್ ಈಸ್ ಈಕ್ವಲ್ ಟು 1/4πε0 Q1 into Q2 divided by R² ಬರುತ್ತೆ. ಇವೆರಡು ಎಲೆಕ್ಟ್ರಿಕ್ ಚಾರ್ಜಸ್, ಮ್ಯಾಗ್ನಿಟ್ಯೂಡ್, ಇದು ಡಿಸ್ಟೆನ್ಸ್ ವಿದಿನ್ ದ ಟೂ ಚಾರ್ಜಸ್. ಇದು ಕಾನ್ಸ್ಟೆಂಟ್ 1/4πε0 ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್ ಬರುತ್ತೆ. ಇನ್ ಮ್ಯಾಗ್ನೆಟಿಕ್ ಫೋರ್ಸ್ ವಿದಿನ್ ದ ಟೂ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ F is equal to μ0/4π QM1 ಒಂದು ಮ್ಯಾಗ್ನೆಟಿಕ್ ಚಾರ್ಜ್, QM2 ಇನ್ನೊಂದು ಮ್ಯಾಗ್ನೆಟಿಕ್ ಚಾರ್ಜ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಇಲ್ಲಿ ಕೂಲಂಬ್ಸ್ ಲಾ ಬರುತ್ತೆ, ಇಲ್ಲಿ ಕೂಲಂಬ್ಸ್ ಲಾ ಬರುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಬರುತ್ತೆ, ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಬರುತ್ತೆ. ಇನ್ ಇಕ್ವೇಶನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ದ ಚಾರ್ಜ್, ಈ F is equal to 1/4πε0 Q divided by R². ಹೌದಾ? Q ಅಂದ್ರೆ ಚಾರ್ಜ್, R² ಅಂದ್ರೆ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್, ಸ್ಕ್ವೇರ್. ಚಾರ್ಜ್ ಪಾಸಿಟಿವ್ ಇದ್ರೆ ಅವೇ ಫ್ರಮ್ ದ ಚಾರ್ಜ್ ಆಗುತ್ತೆ, ನೆಗೆಟಿವ್ ಇದ್ರೆ ಟುವರ್ಡ್ ದ ಚಾರ್ಜ್ ಆಗುತ್ತೆ. ಓಕೆ, ಅದೇ ತರ ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲೇನು ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ನೌ ದಿಸ್ ಈಸ್ ಸೆಡ್ ಟು ಬಿ QM ಡಿವೈಡೆಡ್ ಬೈ R² ಬರುತ್ತೆ. ಇಲ್ಲೇನದ Q ಡಿವೈಡ್ ಬೈ R² ಬರುತ್ತೆ, ಇಲ್ಲೇನು ಬರುತ್ತೆ QM ಡಿವೈಡೆಡ್ ಬೈ R² ಬರುತ್ತೆ, μ0/4π. ಇಲ್ಲಿ 1/4πε0, ಇಲ್ಲಿ μ0/4π. ಇದು ಪರ್ಮಿಯಬಿಲಿಟಿ ಆಫ್ ದ ಫ್ರೀ ಸ್ಪೇಸ್. ನಾರ್ತ್ ಪೋಲ್ ಇತ್ತಂದ್ರೆ ಅವೇ ಇರುತ್ತೆ, ಸೌತ್ ಪೋಲ್ ಇದ್ರೆ ಟುವರ್ಡ್ಸ್ ಇರುತ್ತೆ. ನಾರ್ತ್ ಪೋಲ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅವೇ ಫ್ರಮ್ ದ ಪೋಲ್ ಬರುತ್ತೆ, ಸೌತ್ ಪೋಲ್ ಇದ್ರೆ ಟುವರ್ಡ್ಸ್ ದಿ ಪೋಲ್ ಬರುತ್ತೆ. ಇದು ಇದು ಎಲೆಕ್ಟ್ರಿಕ್ ಫೀಲ್ಡ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನಾವೇನಂತ ಹೇಳ್ತೀವಿ, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಆಕ್ಸಿಯಲ್ ಲೈನ್ ಆನ್ ಆಕ್ಸಸ್. ಆನ್ ಆಕ್ಸಸ್ ಅಂದ್ರೆ ಯಾವಾಗಲೇ ಹೆಂಗಿರ್ತದ್ರಿ, ಆಕ್ಸಸ್ ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಅಂದ್ರೆ ಲೈನ್ ವಿಚ್ ಪಾಸಿಂಗ್ ಟು ದ ಟೂ ಚಾರ್ಜಸ್ ಆಫ್ ದಿ ದಟ್ ಇಸ್ ಎಲೆಕ್ಟ್ರಿಕ್ ಚಾರ್ಜಸ್, ದಟ್ ಇಸ್ ಸೆಡ್ ಟು ಬಿ ಆಕ್ಸಸ್, ಆಕ್ಸಿಯಲ್ ಲೈನ್. ಇಲ್ಲೇನ್ ಬರ್ತಾ, ನಾ ಏನ್ ತಗೊಂಡಿದ್ರೆ ಶಾರ್ಟ್ ಎಲೆಕ್ಟ್ರಿಕ್ ಡೈಪೋಲ್ ತಗೊಂಡು, ಶಾರ್ಟ್ ಡೈಪೋಲ್. ಇದಕ್ಕೆ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ತಗೊಂಡ್ರೆ, ಇದಕ್ಕೆ ನಾವು ಫಾರ್ ದ ಶಾರ್ಟ್ ಡೈಪೋಲ್ ಇದ್ರೆ ಆಕ್ಸಸ್ ನೊಳಗೆ 2p/RQ ಬರ್ತದೆ. P ಅಂದ್ರೆ ಇಲ್ಲಿ ದಿಸ್ ಈಸ್ ಸೆಡ್ ಟು ಬಿ electric dipole. Q into 2a. 2a is the distance between the two charges of the dipole. 2a ಇದು ಸೆಂಟರ್ ಆಫ್ ದ ಡೈಪೋಲ್. ಇದು A, ಇದು A. ಹೌದಾ? ಇದು ಪ್ಲಸ್ Q, ಇದು ಮೈನಸ್ Q. ಈ ತರ ಬರುತ್ತೆ. ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಆಕ್ಸಿಸ್ ಆಫ್ ದ ಮ್ಯಾಗ್ನೆಟಿಕ್ ಡೈಪೋಲ್. ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೆ ಬಾರ್ ಮೇಲೆ ತೋತಿಪ್ಪ, 4 ತೋತಿದೆ, S ತೋತಿದೆ. ಅಕಸ್ಮಾತ್ ಇಲ್ಲೇನೋ ಪಾಯಿಂಟ್ ತಗೋತಿಪ್ಪ P ನ, ಅವಾಗ ಇಲ್ಲಿಂದ ಇಲ್ಲಿವರೆಗೆ 2L ಇದೆ, ಮತ್ತೆ ಇದು ಸೆಂಟರ್ ಆಫ್ ದ ಮ್ಯಾಗ್ನೆಟ್. ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ R ತಗೊಂಡಿಂದ ತಿಳ್ಕೊಂಡು, ಇಲ್ಲ R+L ಆಗುತ್ತೆ. ಸಾರಿ, ಎಸ್, ಇಲ್ಲಿಂದ ಇಲ್ಲಿವರೆಗೆ R ತಗೊಂಡಿ ಅಂತ ತಿಳ್ಕೊ. ಇದು ಏನಾಗುತ್ತೆ, R - L ಆಗುತ್ತೆ. ಮತ್ತೆ ಇಲ್ಲಿಂದ ತಗೊಂಡ್ರೆ, ಇಲ್ಲಿಂದ ಇಲ್ಲಿವರೆಗೆ ತಗೊಂಡ್ರೆ R+L ಆಗುತ್ತೆ. ಹಂಗೆ ತಗೊಂಡು ಇಕ್ವೇಶನ್ ಡಿರಾ ಮಾಡಿದ್ರೆ ಏನ್ ಬರುತ್ತೆ ಹೇಳ್ರಿ, 2m/RQ ಬರ್ತದೆ. ಇದು ಯಾವ ರೀತಿ ಬರ್ತದೆ, ಇಲ್ಲೇ ಅದೇ ರೀತಿ ಬರ್ತದೆ. ಬಟ್ M ಅಂದ್ರೆ ಏನು, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂದ್ರೆ QM into what you say 2L. ಇಲ್ಲಿ Q into 2A, ಇದು QM into 2L. ಹೌದಾ? ಹಾಗಾದ್ರೆ ವಾಟ್ ಈಸ್ ದ ಡೈರೆಕ್ಷನ್? ದ ಡೈರೆಕ್ಷನ್ ಫ್ರಮ್ ಸೌತ್ ಟು ನಾರ್ತ್. ಯಾವುದು? ಮ್ಯಾಗ್ನೆಟಿಕ್ ಡೈಪೋಲ್. ಏನ್ ಬರ್ತಿದ್ದು, ಆನ್ ಆಕ್ಸಿಸ್ ಅಂದ್ರೆ ನಾವು ಇಲ್ಲೆಲ್ಲ ಪಾಯಿಂಟ್ ತಗೋತೀವಿ. ಸರಿ, ಫಾರ್ ಇಕ್ವಟೋರಿಯಲ್ ಲೈನ್
ಎಲೆಕ್ಟ್ರಿಕ್ ಡೈಪೋಲ್ ನಾ ಹಿಂಗೆ ತೊಗೊಂಡೆನಪ್ಪ, ಇದು ಪಾಸಿಟಿವ್, ಇದು ನೆಗೆಟಿವ್, ಇದು ಈಕ್ವಟೋರಿಯಲ್ ಲೈನ್ ಅಂದ್ರೆ ಬೈಸೆಕ್ಟರ್. ಅವಾಗ ಏನಾಗುತ್ತೆ, ಮೈನಸ್ ಬರುತ್ತೆ, ನೆಗೆಟಿವ್ ಬರುತ್ತೆ. 1/4π P ಡಿವೈಡ್ ಬೈ R ಕ್ಯೂಬ್. ಇಲ್ಲೂ ಕೂಡ ಡೈಪೋಲ್ ನಾವೇನು ಮಾಡಿದ್ವಿ, ಶಾರ್ಟ್ ಡೈಪೋಲ್ ತಗೊಂಡ್ವಿ. ನಾವು ಈಕ್ವಟೋರಿಯಲ್ ಲೈನ್ ಯಾವುದಕ್ಕೆ, ಬಾರ್ ಮ್ಯಾಗ್ನೆಟ್ ಅಥವಾ ಮ್ಯಾಗ್ನೆಟಿಕ್ ಡೈಪೋಲ್. ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೆ ಯಾವ ತಗೋತೀವಿ ನಾವು, ಇದು ನಾರ್ತ್ ತಗೋತೀವಿ, ಇದನ್ನ ಸೌತ್ ತಗೋತೀವಿ, ಸೆಂಟರ್ಗೆ this is said to be bisector. At any point for the short magnetic dipole, magnetic field at any point on a equatorial line or a bisector minus mu naught upon 4 pi m upon r cube ಬರುತ್ತೆ. ಇಲ್ಲಿ p upon r cube ಬರುತ್ತೆ, ಇಲ್ಲಿ m upon r cube ಬರುತ್ತೆ. No similarities. R cube ಯಾವಾಗಿದು, when electric dipole is placed in a uniform electric field, at that time orient itself and it produces the turning effect of the electric dipole, that is P sin theta, vector tau is equal to vector P cross vector E. Now magnetic dipole is placed in the magnetic field. At that time it produces the torque Q, that is MB sin theta. M andre magnetic dipole moment, B andre magnetic field, theta is the angle between the direction of the magnetic axis and the direction of the magnetic field. Vector tau is equal to vector M cross vector B. ಇದು ಹೇಗೆ ಬರುತ್ತೆ, ಇಲ್ಲಿ P cross E ಬರ್ತದೆ, ಇಲ್ಲಿ M cross P ಬರ್ತದೆ. Now energy possessed by the electric dipole when it is placed in the electric field, at that time potential energy U is equal to minus P cos theta minus vector P dot vector E. But in the case of magnetism, the magnetic potential energy possessed by the magnetic dipole when it is placed in the magnetic field, at that time minus MB cos theta is equal to minus vector M dot vector B. These are the important equation and similarities between similarities in the case of electrostatics and magnetism. Similarity of the equations. Now only that is a 3 differences. ಅದನ್ನು ಬಿಟ್ಟು ಹೊರತುಪಡಿಸಿ ಇನ್ನೆಲ್ಲವೂ ಏನು ಬರ್ತವೆ, ಇಲ್ಲೇ ಸಿಮಿಲಾರಿಟಿ ಬರುತ್ತೆ. ಅಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಬರುತ್ತೆ, ಅಲ್ಲಿ ಮ್ಯಾಗ್ನೆಟಿಕ್ ಚಾರ್ಜ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಬರುತ್ತೆ, ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬರುತ್ತೆ, ಇಲ್ಲಿ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ, ಅಲ್ಲಿ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಹೀಗೆ ಆಲ್ಮೋಸ್ಟ್ ವಾಟ್ ದಟ್ ಇಸ್ ದ ಸಿಮಿಲಾರಿಟೀಸ್ ಬಿಟ್ವೀನ್ ದ electrostatics and the magnetism. Okay, thank you. In the next video clip, very important point that is said to be earth magnetism. Yes, thank you. Good morning, my dear students. Now in this video clip, it is a very important point, that is bar magnet as an equivalent solenoid or current carrying solenoid acts like a bar magnet. It is very important. Now see, already you know that is the bar magnet acts like a magnetic dipole. Now this according to that magnetic dipole, suppose this is said to be north, this is said to be south. Now on axial line, what is that magnetic field for short dipole? This is B is equal to mu naught upon 4 pi 2m divided by r cube. So this is center of the solenoid, this is the distance r here. For short dipole, the expression for the magnetic field at a point on axis of the short dipole B is equal to mu naught upon 4 pi 2m upon r cube. ಅಂದ್ರೆ ನಾವು ಒಂದು ಮ್ಯಾಗ್ನೆಟ್ ತಗೊಂಡ್ರೆ ಅದು ನಾನೇನಂತ ಹೇಳ್ಬೋದು, ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ತಗೊಳ್ಬೋದು. ಈಗ ಸೊಲನಾಯ್ಡ್ ತಗೊಳ್ಳೋಣ. ಸೊಲನಾಯ್ಡ್ ಅಂದ್ರೆ ನಿಮಗೆ ಇದಕ್ಕಿಂತ ಮೊದಲಿನ ಚಾಪ್ಟರ್ ಒಳಗೆ ನಾವೆಲ್ಲ ಹೇಳಿದ್ವಿ. ಈಗ ಸಿಲಿಂಡ್ರಿಕಲ್ ಕಾಯಿಲ್ ಇರುತ್ತೆ, ಇದರ ನಂಬರ್ ಆಫ್ ಟರ್ನ್ಸ್ ಇರುತ್ತೆ, ಇದಕ್ಕೆ ನಂಬರ್ ಆಫ್ ಟರ್ನ್ಸ್ ಪರ್ ಇಟ್ ಲೆಂತ್ ಇರುತ್ತೆ. ಕ್ಯಾಪಿಟಲ್ ಲೆಟರ್ ಏನಂದ್ರೆ ನಾವೇನಂತೀವಿ, ಟೋಟಲ್ ನಂಬರ್ ಆಫ್ ಟರ್ನ್ಸ್ ಅಂತ ಹೇಳ್ತಾವೆ. 2L ಅಂದ್ರೆ ಲೆಂತ್ ಆಫ್ ದಿ ಸೊಲನಾಯ್ಡ್ ಆಯ್ತು, ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ಆಫ್ ದಿ ಸೊಲನಾಯ್ಡ್ ಆಯ್ತು. ಹಂಗಾರೆ N is equal to N upon 2L ಅಂದ್ರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಡಿವೈಡೆಡ್ ಬೈ ಟೋಟಲ್ ಲೆಂತ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ ನಾವು ಹೇಳ್ತೇವೆ. ಸರಿ, A ಇಸ್ ದ ರೇಡಿಯಸ್, ಇದ್ರದ್ದು ರೇಡಿಯಸ್ ಇದು. ಅವಾಗ ಪೈ ಎ ಸ್ಕ್ವೇರ್ ಅಂದ್ರೆ ಇದ್ರ ಕ್ರಾಸ್ ಸೆಕ್ಷನ್ ಏರಿಯಾ ಆಗುತ್ತೆ. ಪೈ ಎ ಸ್ಕ್ವೇರ್ ಅಂದ್ರೆ ಇದ್ರದ್ದು ಕ್ರಾಸ್ ಸೆಕ್ಷನ್ ಏರಿಯಾ ಆಗುತ್ತೆ. ಓ ಸೆಂಟರ್ ಆಫ್ ದಿ ಸೊಲನಾಯ್ಡ್, ಐ ಇದರೊಳಗೆ ಫ್ಲೋ ಆಗ್ತಕ್ಕಂಥ ಕರೆಂಟ್, ಐ ಇಸ್ ದ ಕರೆಂಟ್ ಫ್ಲೋ ಥ್ರೂ ದಿ ಸೊಲನಾಯ್ಡ್. ಇದರೊಳಗೆ ನಾವು ಇಟ್ಸ್ ಲೆಂತ್ ಎಲ್ ಸೆಂಟರ್ ಆಫ್ ದಿ ಸೊಲನಾಯ್ಡ್ ಇನ್ ದ ಲೆಫ್ಟ್ ಸೈಡ್
ಲೆಂತ್ ಸೇಮ್ ಲೆಂತ್ ಎಲ್, ಆಮೇಲೆ ರೈಟ್ ಸೈಡ್ ಆಫ್ ದಿ ಸೆಂಟರ್ ಆಫ್ ದಿ ಸೊಲನಾಯ್ಡ್. ಈ ಸೊಲನಾಯ್ಡ್ ನೊಳಗ ಸ್ಮಾಲ್ ಲೆಂತ್ ತಗೊಳೋದು, ಇದಿಷ್ಟ ಪಾರ್ಟ್, ಹೀಗೆ ಇದಿಷ್ಟ ಪಾರ್ಟ್ ತಗೊಳ್ಳೋದು, ಇಷ್ಟ ಪಾರ್ಟ್ ತಗೊಳ್ಳೋದು. ಅವಾಗ ಅದ್ರೊಳಗೆ ಇರ್ತಕ್ಕಂಥ ನಂಬರ್ ಆಫ್ ಟರ್ನ್ಸ್ ಎಷ್ಟಾಗ್ತದ, ಅದು ಇರ್ತಕ್ಕಂಥ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇಂಟು ಸ್ಮಾಲ್ ಡಿಸ್ಟೆನ್ಸ್. ಇದ್ರೊಳಗೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಎಷ್ಟಿರುತ್ತೆ, ಸ್ಮಾಲ್ ಲೆಟರ್ ಎನ್, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇಂಟು ಸ್ಮಾಲ್ ಎಲಿಮೆಂಟ್. ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಹೇಳ್ರಿ, ಟೋಟಲ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಸ್ಮಾಲ್ ಎಲಿಮೆಂಟ್. ಇವಾಗ ಈ ಸ್ಮಾಲ್ ಎಲಿಮೆಂಟ್ ಇಂದ ಈಚ್ ಅಂಡ್ ಎವ್ರಿ ಟರ್ನ್ ಆಕ್ಟ್ಸ್ ಲೈಕ್ ಎ ಕರೆಂಟ್ ಲೂಪ್. ಪ್ರತಿಯೊಂದು ಟರ್ನ್ ಯಾವ ತರ ಆಕ್ಟ್ ಮಾಡ್ತೈತಿ ಅಂತ ಹೇಳ್ತೀವಿ ನಾವು, ಕರೆಂಟ್ ಲೂಪ್ ತರ ಆಕ್ಟ್ ಮಾಡುತ್ತ. ಈಚ್ ಅಂಡ್ ಎವ್ರಿ ಲೂಪ್ ಕರೆಂಟ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾವೇನ್ ಮಾಡಬೇಕು, ಎಲ್ಲಾ ಟರ್ನ್ಸ್ ನಿಂದ ಬಂದಿರತಕ್ಕಂಥದ್ದನ್ನ ಸಮೇಷನ್ ಮಾಡ್ತೇವೆ, ಇಲ್ಲ ಇಂಟಗ್ರೇಷನ್ ಮಾಡ್ತೇವೆ. ಅದಕ್ಕೆ ಸ್ಮಾಲ್ ಒಂದೊಂದು ಲೂಪ್ ತಗೊಳಂಗಿಲ್ಲ ನಾನಿಲ್ಲೇ, ಸ್ಮಾಲ್ ಎಲಿಮೆಂಟ್ ಆಫ್ ದ ಥಿಕ್ನೆಸ್ dx ಮಾತ್ರ ತಗೊಳ್ತಾನೆ. ಎಸ್, ಓಕೆ. ಈಗ ನೋಡೋಣ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಏನಿದು, ನೋ ದಿಸ್ ಇಸ್ ದ ಆಕ್ಸಿಸ್ ಆಫ್ ದಿ ಸೊಲನಾಯ್ಡ್, P is the point on axis of the solenoid at a distance r from the center of the solenoid. The small element of thickness dx, it is at a distance x from the center of the solenoid. ಹಾಗಾದ್ರೆ ಎಲಿಮೆಂಟ್ ನಿಂದ ಪಾಯಿಂಟ್ ಪಿ ವರೆಗೆ ಡಿಸ್ಟೆನ್ಸ್ ಎಷ್ಟಾಯ್ತು, ಇಲ್ಲಿಂದ ಇಲ್ಲಿ r ಆಯ್ತಾ, ಇದು x ಆಯ್ತಾ, r minus x remaining distance. Okay, the magnetic field produced at this point, that is mu naught upon 4 pi 2 pi n I a square divided by r minus x, ಇಲ್ಲಿರೋ ಡಿಸ್ಟೆನ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಹೋಲ್ ರೇಸ್ ಟು 3/2. ಇದನ್ನ ಎಲ್ಲೇ ನಾವು ಯಾವ ಚಾಪ್ಟರ್ನಾಗ ಹೇಳಿದೇವೆ ಹೇಳ್ರಿ, ಇದಕ್ಕಿಂತ ಮೊದಲ ಚಾಪ್ಟರ್ನಾಗ ಹೇಳಿದೀವಿ. ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಎಷ್ಟು ಮಾಡ್ತೈತಿ ಅಂತ ಹೇಳಿವಿ, mu naught upon 4 pi 2 pi n I r square divided by r square plus a square raised to 3/2 ಅಂತ ಹೇಳಿದೇವೆ. ಅದು x ಸ್ಕ್ವೇರ್ r ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ 3/2. ಇದೇ ಇಕ್ವೇಶನ್ ಇಲ್ಲಿ ಅಪ್ಲೈ ಮಾಡು. ಅಲ್ಲಿ ಡಿಸ್ಟೆನ್ಸ್ r ಇತ್ತು, ಈ ಡಿಸ್ಟೆನ್ಸ್ r minus x ಇದೆ, r minus x whole square instead of r minus x whole square, instead of x a square, a this is okay. Now this the distance is x, instead of x you take the r minus x whole square. ಇದನ್ನ ರಿಕಾಲ್ ಮಾಡ್ಕೊಡ್ರಿ ನಿಮ್ಮ ಮೈಂಡ್ ಒಳಗೆ, ಯಾವುದು ಇದು ಪ್ರೀವಿಯಸ್ ಚಾಪ್ಟರ್ ಬರ್ತದಲ್ಲ ಅದರದ್ದು. ಎಸ್, ಇವಾಗ ಇಲ್ಲೇ ಈ ಎಲಿಮೆಂಟ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಯಾವುದು, ಇದು ಸರಿ. ದ ಡಿಸ್ಟೆನ್ಸ್ ಆರ್ ಇದೇನಿದೆಯಲ್ಲ, ಇಟ್ ಇಸ್ ವೆರಿ ಲಾರ್ಜ್ ಕಂಪೇರ್ಡ್ ಟು ರೇಡಿಯಸ್ ಅಂಡ್ ದ ಡಿಸ್ಟೆನ್ಸ್. ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಬಹಳ ದೊಡ್ಡದಿದೆ. ಆರ್ ಈಸ್ ವೆರಿ ವೆರಿ ಗ್ರೇಟರ್ ದೆನ್ ಎ, ಆರ್ ಈಸ್ ವೆರಿ ವೆರಿ ಗ್ರೇಟರ್ ದೆನ್ ಎಕ್ಸ್, ಎಕ್ಸ್ ಕಿಂತನೂ ದೊಡ್ಡದು, ಎ ಕಿಂತನೂ ದೊಡ್ಡದು. ಅವಾಗ ನಾವೇನ್ ಮಾಡ್ತೀವಿ, ಎಕ್ಸ್ ಮತ್ತೆ ಎ ಸ್ಕ್ವೇರ್ ನ ನೆಗ್ಲೆಕ್ಟ್ ಮಾಡ್ತೇವೆ, ಎಕ್ಸ್ ನೆಗ್ಲೆಕ್ಟ್ ಮಾಡ್ತೇವೆ, ಎ ಸ್ಕ್ವೇರ್ ನೆಗ್ಲೆಕ್ಟ್ ಮಾಡ್ತೇವೆ. ಇವೆರಡನ್ನ ನೆಗ್ಲೆಕ್ಟ್ ಮಾಡಿದಾಗ ಇದು 0 ಆಯ್ತು, ಇದು 0 ಆಯ್ತು, ಇದು ಆರ್ ಸ್ಕ್ವೇರ್ ಆಯ್ತು, ಆರ್ ಸ್ಕ್ವೇರ್ ಎಷ್ಟು 3/2 ಆಯ್ತು, ಆರ್ ಸ್ಕ್ವೇರ್ ರೇಸ್ಟ್ 3/2, 2 ಕ್ಯಾನ್ಸಲ್ ಆಯ್ತು, ರಿಮೈನಿಂಗ್ ಇಟ್ಸ್ ಇಟ್ ಬಿ ಆರ್ ಕ್ಯೂಬ್. ಅಂಡ್ n is equal to n into dx, ನಾ n is equal to n into dx ಅಂತ ತಗೋತಾನ. ಸರಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ n ಏನಾಯ್ತು, n into dx ಆಯ್ತು, ಹೌದಾ. ಇವಾಗ ಏನಾಯ್ತು, mu naught upon 4 by 2 pi n dx I a square divided by r cube ಆಯ್ತು. Instead of this one r minus x whole square plus a square whole raised to 3/2, ಇದರ ಬದಲಾಗಿ ಏನ್ ಬಂತು, ಇವಾಗ r cube ಬಂತು. ಓಕೆನಾ, ಸರಿ. Now dv is equal to mu naught upon 4 pi 2 pi ಬಂತು n I a square divided by r cube into dx. ಇದು ಈ ಎಲಿಮೆಂಟ್ ಇಂದ ಬಂದಿರತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್. ಸರಿ, ಹೋಲ್ ಸೊಲನಾಯ್ಡ್ ನಿಂದ ಬಂದಿರತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್. ದ ಎಲಿಮೆಂಟ್ ವೇರೀಸ್ ಫ್ರಮ್ -L to +L. ಈ ಕಡೆ ನಾ -L ತಗೊಂಡೆ, ಈ ಕಡೆ ನಾ ಏನ್ ಮಾಡಿದೆ +L ತಗೊಂಡೆ. ಹೋಲ್ ಸೊಲನಾಯ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಸೊಲನಾಯ್ಡ್ ತಗೊಂಡ್ರೆ ನಾವು B is equal to integration over from -L to +L. ಇಲ್ಲಿಂದ ಹಿಡಿದು -L, ಇಲ್ಲಿಂದ ಇಲ್ಲಿ -L ಇಂದ ಹಿಡಿದು ಅಪ್ ಟು +L ಇಂಟಗ್ರೇಷನ್. ಅವಾಗ ಈ ಇಂಟಗ್ರೇಷನ್ ಆಗಲಿ ಡಿಫರೆನ್ಸಿಯೇಷನ್ ಆಗಲಿ
ವೇರಿಯೇಬಲ್ ಮಾತ್ರ ಸಂಬಂಧಪಟ್ಟಿದ್ದು. ವೇರಿಯೇಬಲ್ ಯಾವುದಿಲ್ಲ, dx ಮಾತ್ರ. ಆರ್ ವೇರಿಯೇಬಲ್ ಅಲ್ಲ, ಯಾವುದು ವೇರಿಯೇಬಲ್ ಅಲ್ಲ, ಇಲ್ಲಿ ವೇರಿಯೇಬಲ್ ಎಕ್ಸ್. ಅದಕ್ಕೆ μ0/4/2πni a ಸ್ಕ್ವೇರ್ ಹೊರಗೆ ತಕೊಂಡೆ, ಆರ್ ಕ್ಯೂ ಹೊರಗೆ ತಕೊಂಡೆ. ಇಂಟಗ್ರೇಷನ್ ಓವರ್ ಮೈನಸ್ ಎಲ್ ಇಂಟು ಲೋವರ್ ಲಿಮಿಟ್ ಮೈನಸ್ ಎಲ್ ಟು ದ ಅಪ್ಪರ್ ಲಿಮಿಟ್ ಪ್ಲಸ್ ಎಲ್ ಇಂಟು ಡಿ ಎಕ್ಸ್. ಇಂಟಗ್ರೇಷನ್ ಓವರ್ ಡಿ ಎಕ್ಸ್ ಏನು, ಎಕ್ಸ್. ಇದು ಟರ್ಮ್ ಆಸ್ ಇಟ್ ಇಸ್. ಇದು ಇಂಟಗ್ರೇಷನ್ ಓವರ್ ಎಕ್ಸ್ ಏನು, ಇಂಟಗ್ರೇಷನ್ ಓವರ್ ಎಕ್ಸ್ ಈಸ್ dx is x only. ಅಪ್ಪರ್ ಲಿಮಿಟ್ ಪ್ಲಸ್ ಎಲ್, ಲೋವರ್ ಲಿಮಿಟ್ ಮೈನಸ್ ಎಲ್. ಈಗ ನಾನೇನ್ ಮಾಡ್ತೀನಿ, b is equal to μ0/4π2πni a square divided by r cube. x ಇರುವಲ್ಲೇ ಒಮ್ಮೆ ಪ್ಲಸ್ ಎಲ್ ತಗೋಬೇಕು, ಮೈನಸ್ ಮತ್ತೆ x ಇರುವಲ್ಲೇ ಮೈನಸ್ ಎಲ್ ತಗೋಬೇಕು. ಅವಾಗ ಏನಾಯ್ತು, ಎಲ್ ಮೈನಸ್ ಆಫ್ ಮೈನಸ್ ಎಲ್, ಎಲ್ ಪ್ಲಸ್ ಎಲ್ ಆಯ್ತು. ಎಲ್ ಪ್ಲಸ್ ಎಲ್ ಆಗಿದ್ದು ಏನಾಯ್ತು, 2l ಆಯ್ತು. ಎಲ್ ಪ್ಲಸ್ ಎಲ್ ಏನಾಯ್ತು, ಇವಾಗ ಇಲ್ಲೇ 2l ಆಯ್ತು. ಸರಿ, μ0/4π2πni a ಸ್ಕ್ವೇರ್ ಡಿವೈಡ್ ಬೈ ಆರ್ ಕ್ಯೂಬ್ ಇಂಟು 2l. ನಾ ಏನ್ ಮಾಡ್ತೇನೆ ಇವಾಗ, 2l n ಇಂಟು 2l ಈ ಕಡೆ ತಗೋತಾನೆ, i ಪೈ ಈ ಕಡೆ ತಗೋತಾನೆ, a ಸ್ಕ್ವೇರ್. ಸರಿ, 2 ಇಂಟು ಬ್ರಾಕೆಟ್ n 2l ಇಂಟು i ಪೈ a ಸ್ಕ್ವೇರ್ ಡಿವೈಡ್ ಬೈ ಆರ್ ಕ್ಯೂಬ್. ಈಗ ನೋಡೋಣ, ಈಗ ಇಲ್ಲಿ ತಗೊಂಡಿದ್ದು, ಇದನ್ನ ತಗೊಂಡಿದ್ದು ಏನಾಗ್ತದೆ ಇಲ್ಲಿ, n ಅಂದ್ರೆ ಏನು, n ಅಂದ್ರೆ ಏನು, n ಇಂಟು 2l. ಸರಿ, n ಇಂಟು 2l ಇರುವಲ್ಲಿದ್ದೇನೆ, ನಾನು n ಸಬ್ಸ್ಟಿಟ್ಯೂಟ್ ಮಾಡಿದೆ, i ಆಸ್ ಇಟ್ ಇಸ್. ಇದು ಏನಿದು, ಕ್ರಾಸ್ ಸೆಕ್ಷನ್ ಏರಿಯಾ. ಮೊದಲೇ ಹೇಳಿದೆ ನಾನು, ಇಲ್ಲೇನದು ಕ್ರಾಸ್ ಸೆಕ್ಷನ್ ಏರಿಯಾ ಆರ್ ಕ್ಯೂಬ್. NIA ಅಂದ್ರೆ ಕರೆಂಟ್ ಲೂಪ್ ಮ್ಯಾಗ್ನೆಟಿಕ್ ಮೂಮೆಂಟ್, ಹೌದಾ, ಡೈಪೋಲ್ ಮೂಮೆಂಟ್. NIA ಅಂದ್ರೆ ಇದು ಏನಿದು, ಟೋಟಲ್ ನಂಬರ್ ಆಫ್ ಟರ್ನ್ಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಅವಾಗ NIA ಇದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. m 2m divided by r cube. Here m is equal to n into I into a. Now this expression is similar to magnetic field produced at point P due to the bar magnet on axis. It is same as the magnetic field produced at a point on axis of the magnetic dipole or a bar magnet. That is μ0/4/2m upon r cube. It is similar ata. Hence you show that, you say that the current carrying solenoid acts like a bar magnet. ನಾವೇನು ಹೇಳ್ಬೋದು, ಇದನ್ನು ಪ್ರೂವ್ ಮಾಡಿದ್ರೆ ಎಷ್ಟು ಮಾರ್ಕ್ಸಿನ ಕ್ವಶನ್ ಬರುತ್ತೆ ಹೇಳ್ರಿ, 5 ಮಾರ್ಕಿನ ಕ್ವಶನ್ ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು. ಪದೇ ಪದೇ ಇದನ್ನು ನೋಡ್ಕೊಳ್ರಿ. ಆಮೇಲೆ ನಾನು ನಿಮ್ಗೆ ನೋಟ್ಸ್ ಕಳಿಸ್ತೀನಿ, ಆ ನೋಟ್ಸ್ ನೋಡ್ಕೊಳ್ರಿ. ಇದನ್ನು ಇವತ್ತಿನ ದಿವಸ ಪರ್ಫೆಕ್ಟ್ ಮಾಡಿಕೊಡ್ರಿ. ಥ್ಯಾಂಕ್ ಯು. Good morning, my dear students. Today I am going to explain about the earth magnetism. In this video clip, I am going to explain that is the earth magnetism. Now, what is the earth magnetism? It is the branch of physics which deals with the study of magnetism of the earth. ಅಂದರೆ ಇಲ್ಲಿ ನಾವೇನು ಹೇಳ್ತೀವಿ, ಅರ್ತ್ ಕೂಡ ಒಂದು ಮ್ಯಾಗ್ನೆಟ್ ತರ ಆಕ್ಟ್ ಮಾಡುತ್ತೆ ಅಂತ ಬರುತ್ತೆ. ಹಾಗಾದ್ರೆ ಅರ್ತ್ ಮ್ಯಾಗ್ನೆಟ್ ತರ ಆಕ್ಟ್ ಮಾಡಿದರೆ ಅದು ಏನದು, ಮ್ಯಾಗ್ನೆಟಿಕ್ ಪೋಲ್ ಆಫ್ ದಿ ಅರ್ತ್. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದು ಪಾಯಿಂಟ್ಸು ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಣ ಇವತ್ತು. ಎಸ್, ಅರ್ತ್ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಾ? ಹೌದು. ಏಕೆ? ಅರ್ತ್ ಈಸ್ ಆಕ್ಟ್ಸ್ ಲೈಕ್ ಎ ಹ್ಯೂಜ್ ಮ್ಯಾಗ್ನೆಟ್. ಅರ್ತ್ ಅಲ್ಲಿ ಏನಾಗ್ತದೆ, ಹ್ಯೂಜ್ ಮ್ಯಾಗ್ನೆಟ್ ಥರ ನಾವು ಆ್ಯಕ್ಟ್ ಮಾಡುತ್ತೆ. ಹಾಗಾದರೆ ಇದಕ್ಕೆ ನಾವೇನಂತೀವಿ, ಅರ್ತ್ ಮ್ಯಾಗ್ನೆಟಿಸಮ್ ಇನ್ನೊಂದು ಟೆರೆಸ್ಟ್ರಿಯಲ್ ಮ್ಯಾಗ್ನೆಟಿಸಮ್ ಆರ್ ಜಿಯೋ ಮ್ಯಾಗ್ನೆಟಿಸಮ್ ಅಂತ ಹೇಳ್ತಾವೆ. ಈಗ ಅರ್ತ್ ತೊಗೊಂಡ್ರೆ, ಅರ್ತ್ ಸರ್ಫೇಸ್ ಮೇಲೆ, ಸಪೋಸ್ ಯು ಟೇಕ್ ದ ಅರ್ತ್ ಹಿಯರ್. Now this is the axis of rotation. It is the geographic north pole and geographic south pole. Now it is the axis of rotation, and now it is acts like a huge magnet. Earth behave like a huge magnet. At the center of the earth, it is a magnetic dipole. Now this is the magnetic axis. Magnetic axis and axis of rotation, there is a geographic axis. They are not coincide. They are tilted at one, inclined at a certain angle. That is 11.3 degree. Yes,
Earth acts like a huge magnet. What is the magnetic field on the surface of the Earth? The magnetic field on the surface of the Earth, it is vary from one place to another place. ಈಗ ಅರ್ತ್ ಅಂತ ಹಿಂಗೆ ತಗೊಂಡ್ರೆ ಅರ್ತ್ ತಗೊಂಡ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದಿ ಅರ್ತ್ ಬೇರೆ ಬೇರೆ ಇರುತ್ತೆ. ಇಟ್ ಈಸ್ ಇನ್ ದ ಆರ್ಡರ್ ಆಫ್ 10⁻⁵ ಟೆಸ್ಲಾ. ಯಾವ ಆರ್ಡರ್ನಾಗ ಇರ್ತದ? 10⁻⁵ ಟೆಸ್ಲಾ ಆರ್ಡರ್ನಾಗ ಇರ್ತದ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಹೋದ್ರೆ ಅರ್ತ್ ಮೇಲೆ ಏನಂತ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆಕತ್ತ ಹೋಗ್ತದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದಕ್ಕೆ ನಾವೊಂದು ಮ್ಯಾಗ್ನೆಟ್ ಅನ್ನು ತೂಗಿಬಿಟ್ರೆ ದಟ್ ಮ್ಯಾಗ್ನೆಟ್ ಕಮ್ ಟು ರೆಸ್ಟ್ ಅಲಾಂಗ್, ದಟ್ ಈಸ್ ದ ನಾರ್ತ್ ಸೌತ್ ಡೈರೆಕ್ಷನ್. ನೌ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದಿ ಅರ್ತ್ ನೌ ಅಪ್ ಟು ಅಬೌಟ್ ದಟ್ ಈಸ್ 1000 ಕಿಲೋಮೀಟರ್. ಇದ್ರ ಎಫೆಕ್ಟ್ ಎಲ್ಲಿ ತನ ಇರ್ತದ? 1000 ಕಿಲೋಮೀಟರ್ ಎತ್ತರ ತನೂ ಇರ್ತದ. ಇದು ಯಾಕೆ ಬರುತ್ತೆ? ಇಟ್ ಇಸ್ ಹೈ, ಇಟ್ ಇಸ್ ಆಕ್ಟ್ ಲೈಕ್ ಎ that is a magnetic dipole because it at the outer of the earth it is a hard one. Okay, interior of the earth it is in the liquid state. That is due to the motion of the metallic fluids like molten iron and nickel, and it acts like a that is a magnet. Earth rotation ಆಗೋದ್ರಿಂದ ಏನಾಗುತ್ತೆ, ಅದರ ಒಳಗಡೆ at the core of the earth ಒಳಗಡೆ ಅಲ್ಲಿ ಮೋಷನ್ ಆಫ್ ದಿ ಮೆಟಾಲಿಕ್ ಫ್ಲೂಯಿಡ್ ಲೈಕ್ ಮೋಲ್ಟನ್ ಐರನ್ ಮತ್ತು ನಿಕೆಲ್ ಮೂವ್ಮೆಂಟ್ ಆಗೋದ್ರಿಂದ ಅದು ಏನಿರುತ್ತೆ, ಮ್ಯಾಗ್ನೆಟ್ ತರ ಆಕ್ಟ್ ಮಾಡುತ್ತೆ. ಎರಡು ಕಾರಣ ಇದಕ್ಕೆ. ಡ್ಯೂ ಟು ದ ಮೋಷನ್ ಆಫ್ ದಿ ಲಿಕ್ವಿಡ್ಸ್ ಮೆಟಾಲಿಕ್ ಫ್ಲೂಯಿಡ್ಸ್ ಲೈಕ್ ಮೋಲ್ಟನ್ ಐರನ್ ಅಂಡ್ ಮೋಲ್ಟನ್ ನಿಕೆಲ್, ಅಂಡ್ ಆಲ್ಸೋ ಡ್ಯೂ ಟು ದ ಎಫೆಕ್ಟ್ ಆಫ್ ರೊಟೇಷನ್ ಆಫ್ ದಿ ಅರ್ತ್ ಇಟ್ ಇಸ್ ಆಕ್ಟ್ಸ್ ಲೈಕ್ ಎ magnet, that is said to be huge magnet, that is a magnetic dipole. This magnetic dipole of the earth at its center. Okay, now due to the motion of the metallic liquids fluids like molten iron and the nickel, now it acts like a magnet. This effect is called dynamo effect. ಇದಕ್ಕೆ ನಾವೇನಂತ ಹೇಳ್ತೀವಿ? ಡೈನಮೋ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಎಸ್, ಮ್ಯಾಗ್ನೆಟಿಕ್ ಡೈಪೋಲ್ ಆಫ್ ದ ಅರ್ತ್ ಅಟ್ ಇಟ್ಸ್ ಸೆಂಟರ್ ಇದೇನ್ ಮಾಡ್ತದ ಮ್ಯಾಗ್ನೆಟ್. ಆಕ್ಚುಲಿ ನಾವೇನ್ ನಾರ್ತ್ ಅಂತ ತಿಳ್ಕೊಂಡಿರ್ತಾವಲ್ಲ ಏನಂತ, ಅದಕ್ಕೆ ಆ ಕಡೆ ಅರ್ತ್ ಮ್ಯಾಗ್ನೆಟ್ ಸೌತ್ ಪೋಲ್ ಇರುತ್ತೆ. ನಾವು ಯಾವ್ದ್ರ ಕಡೆ ನಾವು ಸೌತ್ ಪೋಲ್ ಅಂತ ತಿಳ್ಕೊಂಡಿರ್ತದ, ಬಟ್ ಒಳಗಡೆ ಏನಿರ್ತದ ಅಂತಂದ್ರ ನಾರ್ತ್ ತರ ಇರ್ತದ. ಅಂದ್ರೆ ಈಗ ಇವಾಗಿಲ್ಲೇ ಅರ್ತ್ ಒಳಗಡೆ ಇದು ಸೌತ್ ಇದ್ದು ಇದು ನಾರ್ತ್ ಇದ್ರ ನಮ್ಮ ಮ್ಯಾಗ್ನೆಟ್ ಏನ್ ಬರ್ತದ, ಕಮ್ ಟು ರೆಸ್ಟ್. ನೋ ಇಟ್ ಇಸ್ ಅಲಾಂಗ್ ದ ನಾರ್ತ್ ಸೌತ್ ಡೈರೆಕ್ಷನ್. ಇದು ಮ್ಯಾಗ್ನೆಟ್ ನಾರ್ತ್ ಇಲ್ಲಿ ಬರುತ್ತಾ, ಸೌತ್ ಇಲ್ಲಿ ಬರುತ್ತಾ. ಬಟ್ ಇಂಟೀರಿಯರ್ ದಿ ಅರ್ತ್, ಇನ್ಸೈಡ್ ದ ಅರ್ತ್, ಇಲ್ಲಿ ಮ್ಯಾಗ್ನೆಟ್ ನಾರ್ತ್ ಏನು ತೋರಿಸ್ತದ, ಒಳಗಡೆ ಅದು ಅರ್ತ್ ಮ್ಯಾಗ್ನೆಟ್ ಸೌತ್ ಪೋಲ್ ಇರುತ್ತೆ. ನಾವ್ ಎಲ್ಲಿ ಸೌತ್ ಪೋಲ್ ತೋರಿಸುತ್ತಾ ಅದ್ರೊಳಗಡೆ ಏನ್ ಬರುತ್ತಾ, ನಾರ್ತ್ ಪೋಲ್ ಇರುತ್ತೆ. ಎಸ್, ನೌ ದಿಸ್ ಜಿಯೋಗ್ರಫಿಕ್ ಆಕ್ಸಿಸ್ ಅಂಡ್ ಮ್ಯಾಗ್ನೆಟಿಕ್ ಆಕ್ಸಿಸ್, ಇವು ಎರಡು ಏನದಾವಲ್ಲ, ಆಕ್ಸಿಸ್ ಆಫ್ ದಿ ಮ್ಯಾಗ್ನೆಟಿಕ್ ಡೈಪೋಲ್ ಅಂಡ್ ದಿ ಆಕ್ಸಿಸ್ ಆಫ್ ದಿ ರೊಟೇಷನ್, ದೇ ಆರ್ ಟ್ರೀಟೆಡ್ at the 11.3 degree. ಈಗ ಇಲ್ಲಿ on axis of the rotation there are two poles, north pole and south pole. These two poles are said to be geographic north and geographic south pole. ಇದು geographic north pole, ಇದು geographic south pole. The NG, SG are the geographic north and south pole. ಇವಾಗಿಲ್ಲ the magnetic north pole, the pole which is near to the magnetic pole which is near to the geographic north pole, this is called magnetic north pole. The pole of the magnet which is near to the geographic south pole, that is called magnetic south pole. That is the magnetic south pole. Now SM ಅಂತ ಬರುತ್ತೆ. M ಅಂದ್ರೆ magnetic south pole, NM ಅಂದ್ರೆ magnetic north pole, NG ಅಂದ್ರೆ geographic north pole, SG ಅಂದ್ರೆ geographic south pole. Okay, now this axis of rotation, this is said to be geographic axis. Magnetic axis, they are treated at 11.3 degree. They are not coincide. This is about the earth magnetism. Yes, what is the meaning of geographic axis? The line which passing through the geographic north pole and geographic south pole, this is called, what do you say, geographic axis. Geographic axis is nothing but axis of rotation of the earth. Magnetic axis,
The straight line which passing through the north and south poles of the magnet of the earth, this is called magnetic axis. Now we come to the geographic meridian. Geographic meridian is the vertical plane on the surface of the earth which containing geographic north pole and geographic south pole. Once again I repeat. The vertical plane on the surface of the earth, on vertical plane which containing geographic north pole and geographic south pole, this is called geographic meridian. Then you come to the magnetic meridian. Once again, now the definition: the vertical plane on the surface of the earth, the vertical plane on the surface of the earth which containing magnetic north pole and magnetic south pole, magnetic north pole and magnetic south pole, this is called magnetic meridian. ಇದಕ್ಕೆ ನಾವೇನಂತ ಹೇಳ್ತೀವಿ? ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಹೇಳ್ತೀವಿ. ಜಿಯೋಗ್ರಫಿಕ್ ಮೆರಿಡಿಯನ್ ಅಂದ್ರೆ it is the vertical plane containing geographic north pole and geographic south pole. This is called geographic meridian. Magnetic meridian ಅಂದ್ರೆ the vertical plane which containing, that is magnetic north pole and magnetic south pole. This is called magnetic meridian. ಇಲ್ಲದ ನೋಡಿ, ನಾ ಇದನ್ನ ಜಿಯೋಗ್ರಫಿಕ್ ಮೆರಿಡಿಯನ್ ಅಂತ ತಗೊಂಡ್ರೆ ಇದನ್ನ ನಾನೇನ್ ಮಾಡ್ತೀನಿ? ಮ್ಯಾಗ್ನೆಟಿಕ್ ಮೆರಿಡಿಯನ್. ಜಿಯೋಗ್ರಫಿಕ್ ಮೆರಿಡಿಯನ್ ಒಳಗ ಜಿಯೋಗ್ರಫಿಕ್ ನಾರ್ತ್ ಸೌತ್ ಪೋಲ್ ಇರ್ತಾವ. ಮ್ಯಾಗ್ನೆಟಿಕ್ ಮೆರಿಡಿಯನ್ ಒಳಗ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಇರುತ್ತ. ಸರಿ, ಇವಾಗಿಲ್ಲಿ ನಾ ಇಲ್ಲಿ ಹೇಳೋದು, ಇದು ಜಿಯೋಗ್ರಫಿಕ್, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ತಿಳ್ಕೊಳ್ಳಿ. ಇದು ಜಿಯೋಗ್ರಫಿಕ್ ಮೆರಿಡಿಯನ್ ಅಂತ ತಿಳ್ಕೊಳ್ಳಿ. ಮ್ಯಾಗ್ನೆಟಿಕ್ ಮೆರಿಡಿಯನ್, ಜಿಯೋಗ್ರಫಿಕ್ ಮೆರಿಡಿಯನ್ ಎರಡು ಏನಿರೋದಿಲ್ಲ, ಒಂದೇ ಪ್ಲೇನ್ ಸರ್ಫೇಸ್ನಾಗ ಇರೋದಿಲ್ಲ. ದೇ ಆರ್ ನಾಟ್ ಕೋಇನ್ಸೈಡ್, ಒಂದಕ್ಕೊಂದು ಕೋಇನ್ಸೈಡ್ ಇರೋಂಗಿಲ್ಲ. ದಿಸ್ ಇಸ್ ಯೂಸ್ಡ್ ಟು ಬಿ ಜಿಯೋಗ್ರಫಿಕ್ ಮೆರಿಡಿಯನ್ ಅಂಡ್ magnetic meridian. What is the geographic equator? It is the largest circular plane on the surface of the earth. Largest circular plane which is perpendicular to the geographic axis of the earth. This is called geographic equator. Geographic equator antandre it is the largest circular plane which is perpendicular to the geographic axis of the earth is called geographic equator. Then you come to the magnetic equator. It is the largest circular plane which is perpendicular to the magnetic axis of the earth. This is called magnetic equator. Once again I repeat, the largest circular plane which is perpendicular to the magnetic axis of the earth, this is called magnetic equator. Now you come to the very very important point, magnetic declination, dip or inclination and horizontal component of the earth's magnetic field. ಈಗ ಇದನ್ನ ನಾನು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ತೋರ್ತೀನಿ. ಈ ಪ್ಲೇನ್ ಸರ್ಫೇಸ್, ಈ ಪ್ಲೇನ್ ಸರ್ಫೇಸ್ ನಾನು ಏನ್ ಮಾಡ್ತೀನಿ? ಜಿಯೋಗ್ರಫಿಕ್ ಮೆರಿಡಿಯನ್ ಅಂತ ತೋರ್ತೀನಿ. ನಾ ಹೇಳಕತ್ತಿರೋದು ಈಗ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ತಗೊಂಡು ಹೇಳ್ತೀನಿ. ನಾವು ಸಿ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ದಿಸ್ ಇಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್, ದಿಸ್ ಇಸ್ ಜಿಯೋಗ್ರಫಿಕ್ ಮೆರಿಡಿಯನ್, vertical planes. The angle between is very very important point. The angle between geographic meridian and the magnetic meridian. Angle between geographic meridian and the magnetic meridian. This is called magnetic declination. Once again I repeat. The angle between magnetic meridian and the geographic meridian. This is called magnetic declination. Yes, dip or inclination is magnetic meridian. Dip or inclination. ಇದು ಟೋಟಲ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಟೋಟಲ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ನಾ ಬಿ ಅಂತ ಬರೆದ. What is the total? What is said to be inclination or a dip? Very important definition. Now see here. It is the angle made by the total earth's magnetic field. Angle made by the total earth's magnetic field to the horizontal in the magnetic meridian. This is called dip or inclination. Once again I repeat,
ಈಗ ನಾನು ಇದು ಹಾರಿಜೆಂಟಲ್ ಅಂತ ತೋಳ್ತಾನೆ, ಇದು ಹಾರಿಜೆಂಟಲ್ ಅಂತ ತೋಳ್ತಾನೆ, ಇದು ಈ ಥರ ಆ ಮ್ಯಾಗ್ನೆಟ್ ಏನು ಮಾಡ್ತದೆ, ಹಿಂಗೆ ಬಂದು ನಿಲ್ತದೆ. ಅರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಇರ್ತದೆ, ಹಿಂಗೆ ಬಂದು ನಿಲ್ತದೆ. ಇವಾಗ ಇದೇ ಅದಲ್ಲ, ದಿಸ್ ಇಸ್ ಸೆಟ್ ಟು ಬಿ ವಾಟ್ ಯು ಸೇ dip or inclination. Once again I repeat, the angle made by the total Earth's magnetic field in the magnetic meridian to the horizontal, this is called dip or inclination. Okay, this is very important. This is said to be delta. It's represented by delta. It is represented by theta. Then horizontal component of the Earth's magnetic field. The component of the Earth's magnetic field along the horizontal, the component of the Earth's magnetic field along the horizontal in the magnetic meridian, this is called horizontal component of Earth's magnetic field. Then vertical magnetic field, this is represented by PH. Vertical component. The vertical component of the Earth's magnetic field, the vertical component of the Earth's magnetic field in the magnetic meridian, this is called what you say vertical component of the Earth's magnetic field. These are very important points. Magnetic inclination, dip or inclination, horizontal component of the Earth's magnetic field. These points are called magnetic elements, Earth magnetic elements. Thank you.